ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದತಾತ್ ಅನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ನವಮಿ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ಶುಕ್ರವಾರ ಮತ್ತು ನವಮಿ ತಿಥಿ ಬಂದಾಗ ಅಮ್ಮನವ್ರ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಮರಿಬಾರ್ದು. ನವಮಿಯಲ್ಲಿ ಅಮ್ಮನವರ ಆರಾಧನೆ ಬಹಳ ವಿಶಿಷ್ಟ ಕಾಲ ಅನ್ನೋದನ್ನು ತಾಯಿ ಸೂಚಿಸಿದ್ದಾಳೆ ಸಪ್ತಶತಿಯಲ್ಲಿ. ಈ ಕಾರಣದಿಂದ ಅಮ್ಮನವರ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾ ಮಂತ್ರಗಳ ಪಠಣ ಅಥವಾ ಶ್ರವಣ ಯಾವುದೂ ಆಗುತ್ತೆ. ದುರ್ಗಾ ಪ್ರಾರ್ಥನೆಯಿಂದ ಏನಪ್ಪ ಆಗುತ್ತೆ ಅಂದರೆ ದುರ್ಗಮವಾದದ್ದನ್ನು ಸಾಧಿಸಬಹುದು ಸುಲಭವಾಗಿ. ಕಡು ಕಷ್ಟವಾಗಿದೆಯಪ್ಪ, ಕೆಲವೊಮ್ಮೆ ಮನೆಯಲ್ಲಿರೋದು ಕಷ್ಟ, ಕೆಲವೊಮ್ಮೆ ಮನೆಯ ಜನರನ್ನು ಸಂಭಾಳಿಸೋದು ಕಷ್ಟ, ಮನೆಯ ಜನರ ನಡುವೆ ಇರೋದೇ ಕಷ್ಟ, ಕಚೇರಿಗಳಲ್ಲಿ ಕೆಲಸ ಮಾಡೋದು ಕಷ್ಟ, ಅಧಿಕಾರಿಗಳ ಜೊತೆ ವರ್ತನೆ ಮಾಡೋದು ಕಷ್ಟ, ಸಹೋದ್ಯೋಗಿಗಳ ಸಹವಾಸವೇ ಕಷ್ಟ. ಎಲ್ಲವೂ ನಮಗೆ ಕಷ್ಟ ಅನಿಸ್ಬಿಡುತ್ತೆ ವಾತಾವರಣ ಸರಿ ಇಲ್ಲದಾಗ. ಮನೆಯಿಂದ ಪ್ರಾರಂಭವಾಗಿ ಕೊನೆಗೆ ಮತ್ತೆ ಮರಳಿ ಮನೆಗೆ ಬರೋವರೆಗೆ ಈ ಥರ ಎಲ್ಲ ನಾವು ಬಂಧನದಲ್ಲೇ ಇದ್ದರೆ, ದುರ್ಗಮ ಪ್ರದೇಶ ಅನಿಸ್ತಾ ಇದ್ದರೆ, ಒಂದು ಕಡಿದಾದ ಬೆಟ್ಟ ಹತ್ತಬೇಕಾಗಿಲ್ಲ, ಮನೇಲಿ 4 ಜೊತೆ ವ್ಯವಹಾರ ಮಾತಾಡೋದೇ ಆ ಥರದ ಒಂದು ಕಷ್ಟ ಆಗಿಬಿಟ್ರೆ ಯಾರ ಹತ್ರ ಮಾತಾಡೋದು, ಯಾರ ಹತ್ರ ಏನು ಹಂಚ್ಕೊಳ್ಳೋದು, ಯಾರ ಹತ್ರ ಏನು ಹೇಳಿದ್ರು ಕಷ್ಟ. ಹೇಳಿದ್ದನ್ನು ಮತ್ತಿನ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ರವಾನಿಸ್ತಾರೋ, ಹೀಗೆ ಒಬ್ಬೊಬ್ಬರಿಗೆ ಅವರದ್ದೇ ಆದ ದುರ್ಗಮತೆ ಉಂಟಾಗ್ಬಿಡುತ್ತೆ. ಇಂಥದ್ದನ್ನು ಸುಲಭವಾಗಿ ದಾಟಬೇಕಲ್ಲ, ದಾಟಲಿಕ್ಕೆ ಒಂದು ಮನೋಸ್ಥೈರ್ಯ ಬೇಕಲ್ಲ. ಇದು ಜಗದಧಿಷ್ಠಾತ್ರಿಯಾದಂತಹ ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಶುಕ್ರವಾರ ನೋಡಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ನಿಮ್ಮ ಕಷ್ಟವನ್ನು ಸುಲಭ ಮಾಡುತ್ತೆ. ಕಷ್ಟ ಸಂಪೂರ್ಣ ತೆಗೆದುಹಾಕ್ಬಿಡುತ್ತೆ ಅಂತ ಹೇಳಲ್ಲ ನಾನು. ಕಷ್ಟ ಇರೋದೇ, ಜೀವನ ಇರೋದೇ ಹಾಗೆ. ನಾವು ಬಂದಿರೋದೇ ಅನುಭವಿಸೋಕ್ಕೆ. ಏನಿದೆ ಅದನ್ನು ಅನುಭವಿಸಲೇಬೇಕು. ಅವಶ್ಯಂ ಅನುಭೋಕ್ತವ್ಯಂ ಗತಂ ಜನ್ಮ ಶುಭಾಶುಭಂ ಅಂತ ಒಂದು ಮಾತಿದೆ. ಅವಶ್ಯಂ ಅನುಭೋಕ್ತವ್, ಅನುಭವಿ, ಬೇರೆ ದಾರಿ ಇಲ್ಲ. ಖಂಡಿತ ಅವಶ್ಯಕವಾಗಿ ಅದನ್ನು ಪೂರೈಸಲೇಬೇಕು, ಅದನ್ನು ದಾಟಲೇಬೇಕು, ಅದು ಎದುರಿಸಬೇಕು. ಆದರೆ ಎದುರಿಸುವಾಗ ಒಂದು ಶಕ್ತಿ ಬೇಕು. ಒಂದು ಎಕ್ಸಾಮ್ ಬರೆಯುವಾಗ ಒಂದು ಮಗುವಿಗೆ ಆ ಭಯ ಇದೆಯಲ್ಲ, ಆ ಭಯ ಬಿಡುಗಡೆಯಾಗಬೇಕು. ಗೊತ್ತಿದೆ ನನಗೆ ಇದರ ಉತ್ತರ ಏನೋ ಗೊತ್ತಿದೆ. ಹಾಗೆ ನೀವು ಮನೆಯಲ್ಲಿ ಯಾರಿಗೆ ಆನ್ಸರ್ ಮಾಡಬೇಕು, ಏನು ಆನ್ಸರ್ ಮಾಡಬೇಕು ಗೊತ್ತಿದೆ, ಹೇಗೆ ಅವರನ್ನು ಮಣಿಸಬೇಕು ಗೊತ್ತಿದೆ. ಇದು ಗೊತ್ತಾಗಬೇಕಾಗಿದ್ದರೆ ಭಗವತಿಯ ಅನುಗ್ರಹ ಬೇಕು. ಈ ಕಾರಣದಿಂದ ಲಲಿತಾ ಪರಮೇಶ್ವರಿಯು, ದುರ್ಗಾ ಸಪ್ತಶತಿಯು, ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಥವಾ ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಹೇಳಿಕೊಂಡ್ರೆ ಅಪರಿಮಿತವಾದ ಬಲ, ಶಕ್ತಿ ಅದು ಒಳಗೆ ಪ್ರವಹಿಸುತ್ತೆ, ಉಂಟಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.